ಶ್ರೀಮುರಳಿ ಪ್ರತ್ಯರ್ಥ ದ ಪಜಲ್ ಕ್ವೆಸ್ಟ್ ಈ ಸಿನಿಮಾ ಇದೇ ಫೆಬ್ರವರಿ 28 ರಿಲೀಸ್ ಆಗ್ತಾ ಇದೆ. ಪ್ರೊಡ್ಯೂಸರ್ಸ್ ಬಂದ್ಬಿಟ್ಟು ನಾಗೇಶ್ ಹಾಗೂ JR ಪ್ರಭು ಅನ್ನೋರು, ಇನ್ನೊಬ್ರು ನಮ್ಮ ಡೈರೆಕ್ಟರ್ ಬಂದ್ಬಿಟ್ಟು ಅರ್ಜುನ್ ಕಾಮತ್ ಅವರು, ಅಂಡ್ ಸಮ್ ನ್ಯೂ ಕಮರ್ಸ್, ಹೀರೋಯಿನ್ ಆರ್ಟಿಸ್ಟ್ ಎಲ್ಲ ಇಲ್ಲೇ ಇದ್ದಾರೆ. ಅಂಡ್ ಈ ಒಂದು ಪಿಕ್ಚರ್ಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ವಿಶಸ್. ಈ ಪಿಕ್ಚರ್ ಕೆಲವು ವಿಷಯಗಳನ್ನ ಐ ವಾಂಟ್ ಮೆನ್ಷನ್. ಒಂದು ಮಂಗಳೂರು ಉಡುಪಿ ಟೀಮ್ ಅವರು ಈ ಸಿನಿಮಾನ ಮಾಡಿರೋದು. ಬಹಳಷ್ಟು ನಂಬಿಕೆ ಇಟ್ಕೊಂಡು ಬಹಳ ಪ್ರೀತಿಯಿಂದ ಸಿನಿಮಾನ ಮಾಡಿದ್ದಾರೆ. ಒಂದೊಳ್ಳೆ ಉದ್ದೇಶದಿಂದ ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಒಳ್ಳೆ ಸಿನಿಮಾ ಕೊಡಬೇಕು, ಇಂಡಿಯನ್ ಸಿನಿಮಾ ಒಂದೊಳ್ಳೆ ಸಿನಿಮಾ ಕೊಟ್ಟು ಒಂದು ಪ್ರಸಿದ್ಧರಾಗಬೇಕು ಅನ್ನೋ ಒಂದು ವಿಶ್ವಾಸದಿಂದ ಪ್ರತ್ಯರ್ಥ ಅನ್ನೋ ಒಂದು ಸಿನಿಮಾ ರೆಡಿ ಮಾಡ್ಕೊಂಡಿದ್ದಾರೆ. ಇಟ್ಸ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಬ್ಲೆಂಡೆಡ್ ವಿತ್ ಸಮ್ ಕಾಲೇಜ್ ಫನ್ ಲವ್ ಥಿಂಗ್ಸ್ ಅಂಡ್ ಫನ್ ಆಸ್ಪೆಕ್ಟ್ಸ್. ಅಂಡ್ ಐ ಆಮ್ ಶ್ಯೂರ್ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿದೆ ಟ್ರೈಲರ್ ಸಹ. ಅಂಡ್ ನ್ಯೂ ಕಮರ್ಸ್ ಸೇರ್ಕೊಂಡು ಮಾಡಿದ್ದಾರೆ. ಏನಾಗುತ್ತೆ ಅಂದ್ರೆ ಈ ತರ ಸಿನಿಮಾಗಳು ಬಂದಾಗ ನಾವು ಸಪೋರ್ಟ್ ಮಾಡಬೇಕು. ಅಂಡ್ ಆದಷ್ಟು ಹೋಗ್ಬಿಟ್ಟು ಈ ತರ ಸಿನಿಮಾಗಳನ್ನ ನೋಡಿದಾಗ ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ಲಿಕ್ಕೆ ಈಸಿ ಆಗುತ್ತೆ ಅವ್ರಿಗೆ. ಹೊಸ ಹೊಸ ಟ್ಯಾಲೆಂಟ್ಸ್ ಬರ್ತಾರೆ ಇಂಡಸ್ಟ್ರಿಗೆ. ಅಂಡ್ ತುಂಬದ್ದು ಕೂಡ ಇದು ತುಳುಕಲ್ಲ, ತುಂಬಾ ಜನಕ್ಕೆ ಜಾಗ ಮಾಡ್ಕೊಡ್ತಾ ಇದೆ. ಅಂಡ್ ಎಲ್ಲರೂ ಬದುಕಬಹುದು, ಎಲ್ಲರೂ ತುಂಬಾ ತಿನ್ಕೊಂಡು ಬದುಕಬಹುದು ಇಂಡಸ್ಟ್ರಿ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ. ಎಸ್ಪೆಷಲಿ ಈ ಟೀಮ್ ಪ್ರತ್ಯರ್ಥ ಟೀಮ್ಗೆ ರಿಲೀಸ್ ಆಗ್ತಿದೆ ಇದೆ ಫೆಬ್ರವರಿ 28. ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ದಯವಿಟ್ಟು ಸಪೋರ್ಟ್ ಮಾಡಿ, ಜೊತೆಗೆ ನಿಂತ್ಕೊಳ್ಳಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಪತ್ರಿಕಾ ಬಂಧುಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು. ನಿಮ್ಮ ಸಮಯ ಹೆಚ್ಚಾಗಿ ತೆಗೆದುಕೊಳ್ಳಲ್ಲ. ಮೈ ಫಸ್ಟ್ ಥ್ಯಾಂಕ್ಸ್, ನನ್ನ ಮೊದಲನೇ ಥ್ಯಾಂಕ್ಸ್ ಬಂದ್ಬಿಟ್ಟು ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್ಗೆ. ಯಾಕಂದ್ರೆ ಹೊಸೊಬ್ರಿಗೆ ಒಂದು ಟ್ರೈಲರ್ ಲಾಂಚ್ ಮಾಡ್ಕೊಡೋದು ಅವ್ರ ದೊಡ್ಡ ಗುಣ. ಸೊ ವೆರಿ ಥ್ಯಾಂಕ್ಫುಲ್ ಟು ಹಿಮ್, ಆಲ್ವೇಸ್ ಗ್ರೇಟ್ಫುಲ್ ಅಂತ ಹೇಳ್ತಾ, ಪ್ರತ್ಯರ್ಥ ಅನ್ನೋದು ಒಂದು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಜಾನರ್ ಸಿನಿಮಾ. ಇದ್ರ ಜೊತೆಗೆ ಒಂದು ಕಾಲೇಜ್ ಲೈಫ್ ಎಂಟರ್ಟೈನರ್ ಕೂಡ ಇರುವಂತ ಸಿನಿಮಾ. ನೀವು ಟ್ರೈಲರ್ ಅಲ್ಲಿ ಆಲ್ರೆಡಿ ನೋಡಿರ್ತೀರಾ. ಅಂದ್ರೆ ಎರಡು ಜಾನರ್ಸ್ ಈಕ್ವಲ್ ಆಗಿ ಬ್ಲೆಂಡ್ ಮಾಡಿ ಒಂದು ಹೊಸತನದ ಸಿನಿಮಾ ಕನ್ನಡ ಕೊಡ್ಬೇಕು ಅಂತ ಮಾಡಿರುವಂತ ಪ್ರಯತ್ನ. ಇದರಲ್ಲಿ ಆಲ್ಮೋಸ್ಟ್ ನಾನು, ರಾಮ್ ಹಾಗೂ ನಮ್ಮ ರೈಟಿಂಗ್ ಟೀಮ್ 1 ವರ್ಷದ ಮೇಲೆ ನಾವು ರೈಟಿಂಗ್ ಗೆ ಅಂತಾನೆ ಇಟ್ಟಿದೀವಿ. ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಬೇಕಾದ ಬದಲಾವಣೆ ಏನಂತ ಆಡಿಯನ್ಸ್ ಏನ್ ಕೇಳ್ತಾ ಇದಾರೆ ಅಂತ ನಾವು ಅರ್ಥಕೊಂಡಿದೀವಿ. ಅಂದ್ರೆ ಕಂಟೆಂಟ್ ಬೇಕು, ಹೊಸ ರೀತಿಯಾದಂತ ಸಿನಿಮಾ ಬೇಕು, ಒಳ್ಳೆ ಕತೆ ಬೇಕು ಅಂತ ಕೇಳ್ತಾ ಇದಾರೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಈ ಸಿನಿಮಾ ಮಾಡಿದೀವಿ. ಅಂಡ್ ಈ ಸಿನಿಮಾ ಮಾಡ್ಬೇಕಾದ್ರೆ ಕತೆನೇ ಹೀರೋ ಅಂತ ನಾವು ಬಯಸಿದೀವಿ. ಅಂಡ್ ಆ ಉದ್ದೇಶಕ್ಕೆ ಸಪೋರ್ಟ್ ಮಾಡಿದಂತಹ ನಮ್ಮ ವಿಶಿಷ್ಟ ಫಿಲ್ಮ್ಸ್ ನ JR ಪ್ರಭು ಸರ್ ಹಾಗೂ ಸ್ಯಾಂಡಲ್ವುಡ್ ಫಿಲ್ಮ್ಸ್ ನ ನಾಗೇಶ್ ಎಂ ಸರ್, ನಮ್ಮ ಕೋ ಪ್ರೊಡ್ಯೂಸರ್ಸ್ ಆದಂತಹ ನಿತ್ಯಾನಂದ್ ಪೈ ಸರ್, ಪ್ರೇಮ್ ಕುಮಾರ್ ವಿ ಸರ್, ಪ್ಯಾಲೇಸ್ ಗುಟ್ಟಳ್ಳಿ ಕುಮಾರಣ್ಣ ಅವರು, RR ನಗರ ಉಮೇಶ್ ಸರ್ ಹಾಗೂ ನಮ್ಮ ಭರತ್ ಕೆ ಶೆಟ್ಟಿ ಅವರು. ಸೊ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು ನಾವಿಲ್ಲಿ ಕೂತು ನಿಮ್ ಮುಂದೆ ಮಾತಾಡ್ತಿದ್ದೀವಿ. ಸೊ ವೆರಿ ವೆರಿ ಥ್ಯಾಂಕ್ಫುಲ್ ಟು ಅವರ್ ಪ್ರೊಡ್ಯೂಸರ್ಸ್. ಅಂಡ್ ನೆಕ್ಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸುನಾಥ್ ಗೌತಮ್ ಸರ್, ಅವರು ಆಲ್ರೆಡಿ ಅನಂತ್ ವರ್ಸಸ್ ನುಸ್ರತ್ ಹಾಗೂ ಹಲವಾರು ಸಿನಿಮಾಗಳಲ್ಲಿ ಉತ್ತಮವಾದಂತಹ ಮ್ಯೂಸಿಕ್ ಅನ್ನ ನೀಡಿದ್ದಾರೆ. ಪ್ರತ್ಯರ್ಥ ಅನ್ನೋ ಸಿನಿಮಾದಲ್ಲಿ ಅವರು ಕೊಟ್ಟಂತ ಹಾಡುಗಳಾಗಿರ್ಬೋದು, ಇನ್ಕ್ಲೂಡಿಂಗ್ ಬ್ಯಾಕ್ ಗ್ರೌಂಡ್ ಸ್ಕೋರ್, ಯಾರು ಸಿನಿಮಾ ನೋಡಿ ಹೊರಗಡೆ ಬರ್ತಾರೋ ಅವ್ರ ಕಿವಿನಲ್ಲಿ ಆ ಮ್ಯೂಸಿಕ್ ಗಳು ಓಡ್ತಾ ಇರುತ್ತೆ. ದಟ್ ಇಸ್ ದ ಕೈಂಡ್ ಆಫ್ ವರ್ಕ್ ಹಿ ಹ್ಯಾಸ್ ಗಿವನ್ ಫಾರ್ ಅವರ್ ಫಿಲ್ಮ್. ಸೊ ವೆರಿ ವೆರಿ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ನಮ್ಮ ವಿನೋದ್ ಕೆ ಅವರು, ನಾನು ಅವ್ರಿಗೆ ಮೊದಲೇ ಹೇಳಿದ್ದೆ, DOP ಆದಂತ ವಿನೋದ್ ಕೆ ಅವರು ನಮ್ಮ ಸಿನಿಮಾಗೆ ಒಂದು ನ್ಯಾಚುರಲ್ ಆಗಿರುವಂತ ಒಂದು ಕ್ಯಾಮ್ರಾ ವರ್ಕ್ ಬೇಕು ಅಂತ ಹೇಳಿದ್ದೆ. ಬಿಕಾಸ್ ಕತೆಗೆ ಅದು ತುಂಬಾ ಹೊಂದುತ್ತೆ ಅಂತ. ಸೊ ನನ್ನ ವಿಷನ್ಗೆ ಅಕಾರ್ಡಿಂಗ್ ಆಗಿ ವಿನೋದ್ ಅವರು ನಮ್ಗೆ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಸೊ ಇವತ್ತು ಅವ್ರು ಬಂದಿಲ್ಲ, ಬಟ್ ಆದ್ರೂ ವೆರಿ ಥ್ಯಾಂಕ್ಸ್ ಟು ಹಿಮ್. ಅಂಡ್ ನಮ್ಮ ಟೀಮ್ ಅಲ್ಲಿ ನಮ್ ರಕ್ಷಿತ್ ಶೆಟ್ಟಿ ಸರ್ದು ಅವನಿ ಶ್ರೀಮನ್ ನಾರಾಯಣಗೆ ವರ್ಕ್ ಗ್ರೇಡಿಂಗ್ ಮಾಡಿರುವಂತ ಟಾಮ್ಸಿ ಜೋಸ್ ಸರ್ ಆಗಿರ್ಬೋದು, ಮಂಜುಮಲ್ ಬಾಯ್ಸ್, ಪ್ರೇಮಾಲು ಅಂತ ಸಿನಿಮಾಗಳಿಗೆ ಪೋಸ್ಟರ್ ಡಿಸೈನ್ ಮಾಡಿದಂತ ಯೆಲ್ಲೋ ಟೂತ್ಸ್ ಆಗಿರ್ಬೋದು. ಸೊ ಇವರೆಲ್ಲರೂ ಈ ತರ ಒಂದು ಸ್ಟ್ರಾಂಗ್ ಆಗಿರೋ ಟೆಕ್ನಿಕಲ್ ಟೀಮ್ ನ ಇಟ್ಕೊಂಡು ನಾವು ಈ ಸಿನಿಮಾ ಮಾಡಿದೀವಿ. ಅಂಡ್ ಮೇನ್ಲಿ ಫೋಕಸ್ಡ್ ಆನ್ ದ ಸ್ಟೋರಿ. ಸೊ
ನಾನಿವಾಗ ನಿಮ್ ಮುಂದೆ ಮಾತಾಡ್ಬೇಕಾದ್ರೆ ತುಂಬಾ ಕ್ಯಾಶುವಲ್ ಆಗಿ ಮಾತಾಡ್ಬೇಕು ಅಂತ ಇಷ್ಟಪಡ್ತೀನಿ. ಏನಕ್ಕಂದ್ರೆ ಪ್ರೇಕ್ಷಕರಿಗೆ ನಾನು ಹಾನೆಸ್ಟ್ಲಿ ಒಂದು ವಿಷಯ ಹೇಳ್ಬೇಕು. ಏನಂದ್ರೆ ಪ್ರತ್ಯರ್ಥ ಅನ್ನೋ ಸಿನಿಮಾ, ಈ ಸಿನಿಮಾಗೆ ನಾನು ಫೆಬ್ರವರಿ 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಾನು ಯಾವುದೇ ರೀತಿಯಾದಂತಹ ಹೊಸಬ್ರು ಮಾಡಿರೋ ಸಿನಿಮಾ ಬಂದು ನೋಡಿ ಅನ್ನೋ ಸಿಂಪತಿನ ಪ್ಲೇ ಮಾಡಕ್ ಇಷ್ಟಪಡಲ್ಲ. ಹಾಗೆ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅನ್ನೋ ಸ್ಟೇಟ್ಮೆಂಟ್ ಗಳನ್ನ ನಾನ್ ಹೇಳಕ್ ಇಷ್ಟಪಡಲ್ಲ. ಏನಕ್ಕಂದ್ರೆ ನನ್ನ ಪ್ರಕಾರ ಕನ್ನಡ ಸಿನಿಮಾ ಅನ್ನೋದು ಆಲ್ರೆಡಿ ಎಲ್ಲೋ ಇದೆ. ಕನ್ನಡ ಸಿನಿಮಾ ಆಡಿಯನ್ಸ್ ಸ್ಟ್ಯಾಂಡರ್ಡ್ಸ್ ಎಲ್ಲೋ ಇದೆ. ಹಾಗೆ ಅವರು ಎಲ್ಲಾ ಸಿನಿಮಾಗಳನ್ನ ನೋಡ್ತಾರೆ ಅಂಡ್ ಎಲ್ಲಾ ಸಿನಿಮಾಗಳನ್ನ ನೋಡಾದ್ಮೇಲೆ ಅಂದ್ರೆ ನಮ್ಮ ಕೆಲವೊಂದು ಅವ್ರ ಸ್ಟ್ಯಾಂಡರ್ಡ್ಸ್ ತನಕ ಬಂದಿಲ್ಲ ಅಂದ್ರೆ ಮಾತ್ರ ಅವ್ರು ಡಿಸಪಾಯಿಂಟ್ ಆಗ್ತಾರೆ. ಸೊ ಅದನ್ನ ಅರ್ತ್ಕೊಂಡಿದೀವಿ ನಾವು. ಸೊ ಖಂಡಿತವಾಗ್ಲು ಪ್ರತ್ಯೇಕ ಸಿನಿಮಾ ಅವ್ರು ನೋಡಾದ್ಮೇಲೆ ಬೇರೆ ಲ್ಯಾಂಗ್ವೇಜಸ್ ಅವ್ರಿಗೆ ಇದು ನಮ್ಮ ಹೊಸಬ್ರು ಮಾಡಿರೋ ಸಿನಿಮಾ ಅಂತ ಖಂಡಿತ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿದೆ. ಸೊ ಇಷ್ಟನ್ ಮಾತ್ರ ಹೇಳಬಲ್ಲೆ. ಖಂಡಿತ ಸರ್, ಖಂಡಿತ. ಹೌದು ಹೌದು. ಪ್ರತ್ಯರ್ಥ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಅರ್ಥ ನೀಡುವಂತ ವಿಷಯ ಸರ್. ಇವಾಗ ನಮ್ ಸಿನಿಮಾದಲ್ಲಿ ಎರಡು ಜೋನರ್ಸ್ ನಾವು ಈಕ್ವಲ್ ಆಗಿ ಬ್ಲೆಂಡ್ ಮಾಡಿ ಒಂದು ಕಥೆನ ಏನು ಟ್ರಾವೆಲ್ ಮಾಡ್ಕೊಂಡು ಹೋಗಿದೀವೋ ಆ ಕತೆಗೆ ಸೂಕ್ತವಾದಂತಹ ಟೈಟಲ್ ಬಂದ್ಬಿಟ್ಟು ಪ್ರತ್ಯರ್ಥ. 10 ಸಿನಿಮಾ ಸುನಿಲ್ ಸರ್ ಆ ಟೈಮಲ್ಲಿ ಅದೇನ್ ಮಾಡಿದ್ರು, ಇವಾಗ ನಾವು ನಮ್ ಸಿನಿಮಾಗೆ ಈ ಟೈಟಲ್ ಸೂಕ್ತ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಟ್ಟಿದೀವಿ. ಅಂಡ್ ಆ ಸಿನಿಮಾಗೂ ನಮ್ ಸಿನಿಮಾಗೂ ಯಾವುದೇ ರೀತಿಯಾದಂತಹ ಕನೆಕ್ಷನ್ಸ್ ಇಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸಿನಿಮಾ ಇಲ್ಲ, ನಾನು ನೋಡಿಲ್ಲ, ಕ್ಷಮಿಸಿ ಸರ್. ಏನ್ ಹೇಳಕ್ ಹೊರಟಿದ್ದೀರಿ ಯಾಕಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಏನ್ ಹೇಳಕ್ ಹೊರಟಿದ್ದೀರಿ? ಒಂದೇನೇ ಹೇಳೋದಾದ್ರೆ ಏನ್ ಹೇಳ್ಬೋದು ಈ ಸಿನಿಮಾ? ಒಬ್ಬ ಕಾಲೇಜ್ ಸ್ಟೂಡೆಂಟ್ ಓದ್ತಿರ್ಬೇಕಾದ್ರೆ ಮಿಸ್ ಆಗ್ಬಿಟ್ಟು, ಅಂದ್ರೆ ಹಿಲ್ ಗೋ ಅನ್ನೋಟಿಸ್ ಮಿಸ್ ಆಗ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ಬೇಕಾದ್ರೆ ಎಲ್ಲಿ ಹೋದ ಏನ್ ಮಾಡ್ದ ಅನ್ನೋ ಟ್ರಾವೆಲ್ ಮೇಲೆ ಕತೆ ಹೋಗುತ್ತೆ. ಸೊ ಈ ಸಿನಿಮಾದಿಂದ ಸ್ಟೂಡೆಂಟ್ಸ್ ಅಥವಾ ಯಾರೆಲ್ಲ ಏನ್ ನೋಡ್ತಾರ ಅವ್ರಿಗೊಂದು ಇಂಪಾರ್ಟೆಂಟ್ ಆದಂತ ಮೆಸೇಜ್ ನ ಇಟ್ಟಿದೀವಿ. ಬಟ್ ಆ ಮೆಸೇಜ್ ನ ನಾವು ಇವಾಗ ರಿವೀಲ್ ಮಾಡಕ್ ಏನಕ್ಕೆ ಇಷ್ಟಪಡಲ್ಲ ಅಂದ್ರೆ ಇಟ್ ಇಸ್ ಅ ಹಿಡನ್ ಪಾರ್ಟ್ ಆಫ್ ದ ಸ್ಟೋರಿ. ಸೊ ದರ್ಸ್ ಅ ಲಾಟ್ ಆಫ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ ನಮ್ಮ ಸಿನಿಮಾದಲ್ಲಿ. ಸೊ ದಟ್ ಇಸ್ ದ ವೇ ಸರ್. ಥ್ಯಾಂಕ್ ಯು. ನಾನು ಸಾಕಷ್ಟು ಶಾರ್ಟ್ ಫಿಲ್ಮ್ಸ್ ಹಾಗೂ ಸೀರೀಸ್ ಗಳನ್ನ ಮಾಡಿದ್ದೆ, ಮ್ಯೂಸಿಕ್ ಆಲ್ಬಮ್ಸ್ ಮಾಡಿದ್ದೆ, ಹಾಗೂ ನಮ್ಮ ಹೊಂಬಾಳೆ ಟೀಮ್ ನಲ್ಲಿ ನಾನು ಪ್ರೊಡಕ್ಷನ್ ಸೈಡ್ ಇಂದ ಇದ್ದೆ ಮುಂಚೆ. ಸೊ ಈ ಸಿನಿಮಾದಲ್ಲಿ ನಾನು ನಿರ್ದೇಶನ ಏನ್ ಮಾಡಿದ್ದೀನೋ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂಟ್ ಫಿಲ್ಮ್ ಸರ್. ಸೊ ಬಟ್ ಖಂಡಿತವಾಗ್ಲೂ ಜನರಿಗೆ ಇಷ್ಟ ಆಗುವಂತ ಸಿನಿಮಾ ಮಾಡಿದೀನಿ ಅನ್ನೋ ನಂಬಿಕೆ ಇದೆ. ಹೌದು ಸರ್, ಆಲ್ಮೋಸ್ಟ್ 30 ಸೆಂಟರ್ಸ್ ಮೇಲೆ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬೆಂಗಳೂರು, ಮೈಸೂರು, ಎಂಟೈರ್ ಕೋಸ್ಟಲ್ ಜಾಸ್ತಿ ಪ್ರಾಮಿನೆನ್ಸ್ ಕೊಟ್ಟು ರಿಲೀಸ್ ಆಗ್ತಾ ಇದೆ. ಬೇರೆ ಕಡೆನೂ ರಿಲೀಸ್ ಮಾಡ್ತೀವಿ, ಬಟ್ ಕಮ್ಮಿ ಸ್ಕ್ರೀನ್ಸ್ ಇಂದ ಸ್ಟಾರ್ಟ್ ಮಾಡಿ ವಿ ವಿಲ್ ಗೋ ಅಕಾರ್ಡಿಂಗ್ಲಿ ಸರ್. ಬಾಲು ಸರ್ ಅಂತ ಕುಂಟಾದವರು SRS ಡಿಸ್ಟ್ರಿಬ್ಯೂಟರ್ಸ್ ಅಂತ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮಾಲ್ ಅಲ್ಲೂ ಇರುತ್ತೆ, ಥಿಯೇಟರ್ಸ್ ಅಲ್ಲೂ ಇರುತ್ತೆ ಸರ್, ಸಿಂಗಲ್ ಸ್ಕ್ರೀನ್ಸ್ ಅಲ್ಲೂ ಇರುತ್ತೆ. ಥ್ಯಾಂಕ್ ಯು ಎವ್ರಿವನ್. ಫಸ್ಟ್ ಆಫ್ ಆಲ್ ನಾನು ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಬ್ರು ಹೊಸಬ್ರು ಕತೆ ಮಾಡ್ಕೊಂಡು ಬಂದಾಗ ಅವ್ರನ್ನ ನಂಬಿ ದುಡ್ಡು ಹಾಕೋದು ಈಸ್ ನಾಟ್, ಅದು ತುಂಬಾ ಅಷ್ಟು ಈಸಿ ವಿಷಯ ಅಲ್ಲ. ಯಾಕಂದ್ರೆ ಎಷ್ಟೋ ಸಿನಿಮಾಗಳು ಸ್ಟಾರ್ಟ್ ಆಗತ್ತೆ, ಎಷ್ಟೋ ನಿಂತು ಹೋಗುತ್ತೆ. ನಮ್ ಕತೆನ ನಂಬಿ ಒಂದ್ ಸಿನಿಮಾ ಮಾಡ್ಬೇಕು ಅಂದಾಗ ಪ್ರತಿಯೊಬ್ರು ನಮ್ ಸಿನಿಮಾ ಚೆನ್ನಾಗೇ ಇರುತ್ತೆ ಅಂತಾನೆ ಮಾಡಿರ್ತಾರೆ. ಯಾರು ಕೆಟ್ಟಾಗಿರೋ ಸಿನಿಮಾ ಮಾಡ್ಬೇಕು ಅಂತ ಮಾಡಲ್ಲ. ಹೆತ್ತ ತಾಯಿ ಹೆಗ್ಣ ಮುದ್ದು ಅನ್ನೋ ತರ ಪ್ರತಿಯೊಬ್ಬರಿಗೂ ಅವ್ರ ಸಿನಿಮಾ ಇಷ್ಟನೇ. ಹೊಸಬ್ರ ಸಿನಿಮಾ ಅಂತ ಬಂದಾಗ ಹೊಸಬ್ರು ಬರ್ಬೇಕು ಅಂತ ಸಪೋರ್ಟ್ ಮಾಡೋದು, ಅವರು ದುಡ್ಡು ಹಾಕಿಲ್ಲ ಅಂದ್ರೆ ನಾವ್ ಏನೇ ಸೈಕಲ್ ಹೊಡೆದ್ರು ಇಷ್ಟೇ ಮಾಡಿದ್ವಿ, ಸಿನಿಮಾ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಸೊ ಪ್ರೊಡ್ಯೂಸರ್ಸ್ಗೆ ಫಸ್ಟ್ ಥ್ಯಾಂಕ್ಸ್. ಅಂಡ್ ನಾನು ಹೇಳ್ಬೋದು ನಮ್ ಸಿನಿಮಾ ಚೆನ್ನಾಗೇ ಇದೆ ಅಂತ. ಈ ಸಿನಿಮಾ ಡೈರೆಕ್ಟರ್ ಸರ್ ಆಲ್ರೆಡಿ ಹೇಳಿದ್ರು 2 ಶೇಡ್ ಅಲ್ಲಿ ಬರುತ್ತೆ ಅಂತ. ಸೊ ಈ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಗೆ ಹೇಳ್ಬೋದು, ಹೇಗೆ ನಿಮ್ಗೆ ಮಂದಟ್ ಮಾಡ್ಕೊಡ್ಬೋದು ಅಂದ್ರೆ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ? ಸೊ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ನಾವು ಸಿನಿಮಾಸ್ ನೋಡ್ತಿದ್ವಿ. ಅವಾಗ ಬೇರೆ ಲ್ಯಾಂಗ್ವೇಜ್ ಅಲ್ಲಿ, ಇವಾಗ ಮಲಯಾಳಂ ಅಲ್ಲಿ ಇರ್ಬೋದು, ತಮಿಳಲ್ಲಿ ಇರ್ಬೋದು, ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್ ಬರ್ತಾ ಇದೆ, ಹೊಸ ತರ ಸಿನಿಮಾಸ್ ಬರ್ತಾ ಇದೆ ಅಂತ ಇಲ್ಲಿ ನೋಡ್ತಿದ್ವಿ, ಇಷ್ಟಪಡ್ತಿದ್ವಿ, ಸಪೋರ್ಟ್ ಮಾಡ್ತಿದ್ವಿ. ನಮ್ಮ ಕನ್ನಡದಲ್ಲಿ ಈ ತರ ಸಿನಿಮಾಗಳು ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅಂಡ್ ಆ ತರ ಸಿನಿಮಾಗಳು ಬಂದಿಲ್ಲ ಅಂತ ಅಲ್ಲ. ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ರಂಗಿತರಂಗ ಇರ್ಬೋದು, ಲೂಸಿಯಾ ಇರ್ಬೋದು,
ಈ ತರ ಹಲವಾರು ಸಿನಿಮಾಗಳು ಬಂದಿದೆ, ಹೊಸ ಪ್ರಯತ್ನಗಳು, ಅಂಡ್ ನಮ್ಮ ಆಡಿಯನ್ಸ್ ಅದನ್ನ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡಿದ್ದಾರೆ. ಬಟ್ ನಮ್ಗೆ ಈ ತರದ್ದು ಕಥೆಗಳು, ಸಿನಿಮಾಗಳು ಇನ್ನೂ ಜಾಸ್ತಿ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಯಾವ್ದೋ ಒಂದು ಸಿನಿಮಾ ನೋಡ್ಬೇಕಾದ್ರೆ ಇದನ್ನ ಹೀಗ್ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಮಾಡಿದೆ, ಇದನ್ನ ಹೀಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಮ್ಗೊಂದು ಒಪಿನಿಯನ್ ಬರ್ತಾ ಇತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ ಜರ್ನಿ. ಸೊ ಅಲ್ಲಿಂದ ನಾವು ಸಿನಿಮಾ ಮಾಡಿದ್ರೆ ಈ ತರ ಮಾಡ್ಬೇಕು ಅಂತ ಅನ್ಕೊಂಡು, ಅವತ್ತಿನ ದಿನ ನಮ್ಮ ಹತ್ರ ರಿಸೋರ್ಸ್ ಇರ್ಲಿಲ್ಲ, ಕಾಂಟ್ಯಾಕ್ಟ್ಸ್ ಇರ್ಲಿಲ್ಲ, ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ. ಇವತ್ತು ಎಲ್ಲ ಇದೆ ಅಂತ ಅಲ್ಲ. ಸೊ ಅವಾಗ ಏನ್ ಮಾಡ್ಬೋದಿತ್ತು, ಒಂದ್ ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡು, ಚಿಕ್ಕ ಪುಟ್ಟ ಕಥೆ ಮಾಡ್ಕೊಂಡು, ಯೂಟ್ಯೂಬ್ ಅಲ್ಲಿ ವೆಬ್ ಸೀರೀಸ್ ಮಾಡ್ಕೊಂಡು, ಈ ತರ ಒಂದು 6 ವರ್ಷ ನಮ್ಗೆ ಬೇಕಾಯ್ತು ಪ್ರತ್ಯರ್ಥ ಅನ್ನೋ ಒಂದು ಕನ್ನಡ ಫೀಚರ್ ಫಿಲ್ಮ್ ಮಾಡಕ್ಕೆ. ಸೊ ಈ ಸಿನಿಮಾದಲ್ಲಿ ನಾವ್ ಯಾಕೆ ಈ ಸಿನಿಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದನ್ನ ಹೇಳಿದೆ. ಇವಾಗ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ನಿಮ್ಗೆ ಹೇಗೆ ನಮಿಸ್ಲಿ ಅನ್ನೋದಕ್ಕೆ ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಇವಾಗ ನಮ್ ಸಿನಿಮಾದಲ್ಲಿ ಯಾರಾದ್ರೂ ಕೇಳ್ಬೋದು, ಏನಿದೆ, ಏನಕ್ಕೆ ನಿಮ್ ಸಿನಿಮಾ ನೋಡ್ಬೇಕು? ಸೊ ನಮ್ ಸಿನಿಮಾದಲ್ಲಿ ಇವಾಗ ಇಂಟ್ರೋ ಸಾಂಗ್ಸ್ ಅಥವಾ ಹೀರೋ ಒಂದು ಇಂಟ್ರೋ ಫೈಟ್ ಸೀನು, ಆಮೇಲೆ ಹೀರೋಯಿನ್ ಬಂದ ತಕ್ಷಣ ಒಂದು ಸಾಂಗು, ಒಂದು ಲವ್ ಸಾಂಗು, ಆಮೇಲೆ ಒಂದು ಡ್ಯಾನ್ಸ್ ಸೀಕ್ವೆನ್ಸು, ಮಧ್ಯ ಬೋರಾಗಬಾರ್ದು ಅಂತ ಒಂದು ಐಟಮ್ ಸಾಂಗು, ಆಮೇಲೆ ಮಧ್ಯ ಒಂದು ಮದರ್ ಸೆಂಟಿಮೆಂಟ್. ಇದು ಯಾವುದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನಮ್ಮ ಸಿನಿಮಾದಲ್ಲಿ ಇಲ್ಲ. ಸೊ ನಾವ್ ಏನ್ ಮಾಡಕ್ ಹೊರಟಿದೀವಿ ಅಂದ್ರೆ, ಇವಾಗ ಒಂದು ಕತೆ ನೀವು ನೋಡ್ಬೇಕಾದ್ರೆ ಏನೋ ಒಂದು ಚೆನ್ನಾಗಿರೋ ಫೀಲ್ ಇರುತ್ತೆ ಕತೆ. ಇವಾಗ ನೀವೊಂದು ಕತೆ ಕೇಳ್ತಾ ಇರ್ಬೇಕಾದ್ರೆ ಅದ್ರ ಮಧ್ಯೆ ಏನೋ ಒಂದು ಸಾಂಗ್ ಬಂದಾಗ ನಮ್ಗೆ ಪರ್ಟಿಕ್ಯುಲರ್ಲಿ ಕೆಲವು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಬೇಡ ಆಗಿತ್ತು, ಯಾಕೆ ಬೇಕಿತ್ತು? ಕತೆಗೆ ಅನುಕೂಲವಾಗಿ ಸಾಂಗ್ ಬರ್ತಾ ಇದೆಯಾ, ಫೈನ್. ಸೊ ಆ ತರ ಒಂದು ಒಪಿನಿಯನ್ ಇತ್ತು ನಮ್ಗೆ. ನಾನು ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನಾವೊಂದು ಬಿರಿಯಾನಿ ಮಾಡ್ತೀವಿ ಅಂದ್ರೆ ಬಿರಿಯಾನಿನೇ ಮಾಡ್ಬೇಕು. ನಮ್ಮ ಹತ್ರ ಐಟಮ್ಸ್ ಇದೆ ಅಂತ ಅಂದ್ಬಿಟ್ಟು ನಾವು ಬಿರಿಯಾನಿಗೆ ಒಗ್ಗರಣೆ ಹಾಕಿದ್ರೆ ಅದು ಬಿರಿಯಾನಿ ಆಗಲ್ಲ, ಬೇರೆನೆ ಆಗತ್ತೆ. ಸೊ ನಾವು ಕತೆಗೆ ಏನ್ ಬೇಕು ಅದನ್ನ ಸಿನಿಮಾದಲ್ಲಿ ಅಷ್ಟನ್ನೇ ಮಾಡಕ್ ಪ್ರಯತ್ನ ಪಟ್ಟಿದೀವಿ. ಅದೇ ಈ ಸಿನಿಮಾದ ವಿಶೇಷತೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾ ತುಂಬಾ ಇಷ್ಟಪಟ್ಟು ಮಾಡಿದೀವಿ, ನಮ್ಗೆ ಮನಸ್ಸಿಗೆ ತುಂಬಾ ಹತ್ರವಾದ ಸಿನಿಮಾ. ಡೆಫಿನೆಟ್ಲಿ ಆಡಿಯನ್ಸ್ಗೆ ಇದು ಇಷ್ಟ ಆಗತ್ತೆ ಅಂತ ನಾನು ಅನ್ಕೊಳ್ತೀನಿ. ಬಿರಿಯಾನಿ ಒಳಗಡೆ ನೀವ್ ಏನಾಗಿದ್ದೀರಾ ಅಂತ ಹೇಳಿಲ್ಲ. ಬಿರಿಯಾನಿ ಒಳಗೆ ನಾನು ನಿಮ್ ಪಾತ್ರದ ಬಗ್ಗೆ ಅಂತ ಅರ್ಥ. ಲೆಗ್ ಪೀಸ್ ಅಂತ ಯಾರೋ ಹೇಳಿದ್ರು. ನಾನು ಹೀರೋ ಅಂತ ಹೇಳಕ್ ಇಷ್ಟಪಡಲ್ಲ. ನನ್ನ ಕೇಳಿದ್ರೆ ಸಿನಿಮಾದಲ್ಲಿ ಕಥೆನೇ ಹೀರೋ, ನಾನು ಅದ್ರಲ್ಲಿ ಒಬ್ಬ ನಟ ಆಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೆಗ್ ಪೀಸ್ ಆಗಿದ್ದೀನಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸೊ ಈ ಸಿನಿಮಾದಲ್ಲಿ ನೀವು ಪೋಸ್ಟರ್ ನೋಡ್ತಾ ಇದ್ರೆ 2 ಸಿನಿಮಾ ತರ ಅನ್ಸ್ಬಹುದು. ಯಾಕಂದ್ರೆ ಒಂದು ಸೀರಿಯಸ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಇದೆ ಬ್ರೌನ್ ಕಲರ್ ಅಲ್ಲಿ, ಇನ್ನೊಂದು ಪಿಂಕ್ ಆಗಿ ಹ್ಯಾಪಿ ಕಲರ್ ಅಲ್ಲಿ ಕಾಲೇಜ್ ರೋಮ್ ಕಾಮ್ ಇದೆ. ಸೊ ಇದು 2 ಸಿನಿಮಾ ಅಲ್ಲ, ಇದರಲ್ಲಿ ಪಿಂಕ್ ಶೇಡ್ ಏನ್ ಬರುತ್ತೆ ಕಥೆನಲ್ಲಿ, ಕಾಲೇಜ್ ಲೈಫ್ ಜಾನರ್ ಅಂದ್ರೆ ಆಯುಷ್ ಅಂತ ಒಂದು ಹುಡುಗನ ಕ್ಯಾರೆಕ್ಟರ್, ಅವನ ಲೈಫ್ ಅಲ್ಲಿ ಏನಾಯ್ತು ಅನ್ನೋದೇ ಒಂದು ಕತೆ. ಅದನ್ನ ನಿಮ್ಗೆ ಪ್ರೆಸೆಂಟ್ ಮಾಡೋದು ವೇ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಲ್ಲಿ ಹೋಗುತ್ತೆ, ಏನಾಗಿದೆ ಅನ್ನೋದನ್ನ ಒಂದು ಸುರುಳಿ ತರ ಬಿಡಿಸ್ತಾ ಹೋಗುವಂತ ಕತೆ. ಸೊ ಕಾಲೇಜ್ ಜಾನರ್ ಅಲ್ಲಿ ಆಯುಷ್ ಅನ್ನೋ ಒಬ್ಬನ ಕತೆ ಏನ್ ಪ್ಲೇ ಮಾಡಿದೀನಿ, ಆ ಆಯುಷ್ ಕ್ಯಾರೆಕ್ಟರ್ ನಾನು ಮಾಡಿದೀನಿ. ಥ್ಯಾಂಕ್ ಯು. ಸೊ ಮತ್ತೊಂದು ಮುಖ್ಯ ಪಾತ್ರ ಪೊಲೀಸ್ ಪಾತ್ರ ಅಲ್ಲ, ರಿಯಲ್ ಲೈಫ್ ಅಲ್ಲಿ ಪೊಲೀಸಾ, ಅಷ್ಟು ಮಟ್ಟಿಗೆ ಸೂಟ್ ಆಗ್ಬಿಟ್ಟಿದೀರ ನೀವು ಆ ಕ್ಯಾರೆಕ್ಟರ್ಗೆ. ಸೊ ಅಕ್ಷಯ್, ಥ್ಯಾಂಕ್ ಯು ವೆರಿ ಮಚ್. ಮೊದಲಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ, ಆಕ್ಚುಲಿ ನಾನು ಏನಕ್ಕೆ ರಾಮ್ ಆದ್ಮೇಲೆ ಮಾತಾಡಿದೆ ಅಂದ್ರೆ, ಈಗ ಕಾಲೇಜ್ ವಿಸಿಟ್ ಅಲ್ಲಿ ಪ್ರಮೋಷನ್ ಹೋಗ್ತಾ ಹೋಗ್ತಾ ಡೈರೆಕ್ಟರ್ ಒಂದಿನ ಬೈದಿದ್ರು, ನಾನ್ ಮಾತಾಡೋ ಎಲ್ಲಾ ಪಾಯಿಂಟ್ಸ್ ನೀನ್ ಮಾತಾಡ್ಬಿಟ್ಟಿದ್ಯಾ, ನಾನ್ ಏನ್ ಮಾತಾಡ್ಲಿ, ಅದಕ್ಕೆ ನನಗೆ ತೊಂದಲಾಯ್ತು ಅಂತ. ಅದಕ್ಕೆ ನಾನು ಮಾತಾಡೋಣ ಅಂತ ಬಂದೆ. ಸೊ ಬೇಸಿಕಲಿ ಪ್ರತ್ಯರ್ಥ ಸಿನಿಮಾದಲ್ಲಿ ಆಕ್ಟ್ ಮಾಡೋಕ್ಕಿಂತ ಮುಂಚೆ, ಐ ಮೀನ್ ಸ್ಕ್ರಿಪ್ಟ್ ಸ್ಟಾರ್ಟ್ ಆದಾಗ ಆ ಸ್ಕ್ರಿಪ್ಟ್ ಜೊತೆಗೆ ಇದ್ದವನು ನಾನು. ಸ್ಕ್ರಿಪ್ಟ್ ಜೊತೆಗೆ ಟ್ರಾವೆಲ್ ಮಾಡ್ತಾ 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 ಪ್ರತಿದಿನ ಆ ಕ್ಯಾರೆಕ್ಟರ್ ಆಬ್ವಿಯಸ್ಲಿ ಡೈರೆಕ್ಟರ್ ಒಂದು ರೇಂಜ್ಗೆ ಇಂಟಿಮೇಷನ್ ಕೊಟ್ಟಿದ್ರು, ಈ ಕ್ಯಾರೆಕ್ಟರ್ ನಿಂಗೆ ಅಂತ. ಹಾಗಾಗಿ ಆ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡ್ತಾ 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 ಸ್ಕ್ರಿಪ್ಟ್ ಕೂತಿದ್ವಿ. ಒಂದು ರೇಂಜ್ ಆದ್ಮೇಲೆ ಸೊ ಸ್ವಲ್ಪ ಪರಕಾಯ ಪ್ರವೇಶ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅದು ಹೇಗ್ ಬರುತ್ತೋ, ಐ ಮೀನ್ ಆಡಿಯನ್ಸ್ ಹೇಗ್ ತಗೊಳ್ತಾರೋ ಅನ್ನೋದು ರಿಲೀಸ್ ಆದ್ಮೇಲೆ ಗೊತ್ತಾಗಿದ್ದು. ಅಂಡ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇವಾಗ ನಾನು ಪ್ರೊಡ್ಯೂಸರ್ಸ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಡೈರೆಕ್ಟರ್ ಆಗ್ಲಿ ಟೀಮ್ ಆಗ್ಲಿ ಅವ್ರ ಹತ್ರ ಹೋಗಿ ಅಪ್ರೋಚ್ ಆಗಿ ಸಿನಿಮಾ ಮಾಡ್ತೀವಿ ಇನ್ವೆಸ್ಟ್ ಮಾಡಿ ಅಂದಾಗ ಯಾರ್ ಹೀರೋ ಹೊಸಬ್ರ ಅಂತ ಏನು ಕೇಳಿಲ್ಲ. ನಮ್ಮ ಹೆಸರು ಕೇಳಿ ನಮ್ಮ ಮುಖ ನೋಡಿ ಅವರು ಓಕೆ ಹೇಳ್ಬಿಟ್ಟಿದ್ದಾರೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ತುಂಬಾ ಥ್ಯಾಂಕ್ಸ್ ಸರ್, ಜೈ ಸರ್ ಆಗ್ಲಿ, ನಮ್ಮ ನಾಗೇಶ್ ಸರ್ಗಾಗ್ಲಿ. ಅಂಡ್
ಅಗೇನ್ ಪ್ರತ್ಯೇಕ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಕಾಲೇಜ್ ಲೈಫ್ ಅಂಡ್ ಒಂದು ಲೈಫ್ ಅಂಡ್ ಏನಿದೆ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಪೋರ್ಷನ್ ಬಂದಾಗ ಅದರಲ್ಲಿ ಆ ಒಂದು ಪೊಲೀಸ್ ಕ್ಯಾರೆಕ್ಟರ್ ನ ಪ್ಲೇ ಮಾಡೋಕೆ ಅವಕಾಶ ಕೊಟ್ಟಂತ ನನ್ನ ಸ್ನೇಹಿತ ಅಂಡ್ ಅಗೈನ್ ಡೈರೆಕ್ಟರ್ ಅರ್ಜುನ್ ಕಾಮತ್ ಇವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ನಾವಿಬ್ರು ಅಗೈನ್ ಒಂದು 6 ವರ್ಷ ಹಿಂದೆ ಹೋದ್ರೆ ಅವರು ಶಾರ್ಟ್ ಫಿಲ್ಮ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಡೈರೆಕ್ಟರ್ ಆಗ್ತಿದ್ರು, ನಾನು ಲೀಡ್ ಆಕ್ಟರ್ ಆಗಿ ಪ್ಲೇ ಮಾಡ್ತಿದ್ದೆ. ಅಲ್ಲಿಂದ ಸ್ಟಾರ್ಟ್ ಆಗಿರೋ ಜರ್ನಿ ಇವಾಗ ಸಿನಿಮಾವರೆಗೂ ಬಂದು ನಿಂತಿದೆ. ತುಂಬಾ ಆಬ್ವಿಯಸ್ಲಿ ಒಂದು ರೇಂಜಿಗೆ ಪ್ರೌಡ್ ಫೀಲ್ ಆಗ್ತಿದೆ. ಯಾಕಂದ್ರೆ ನಾವು ಒಂದು ಕಾರ್ಕಳದಂತ ಊರಲ್ಲಿ ಒಂದು ರಂಗಭೂಮಿಯಲ್ಲಿ ಆರ್ಟಿಸ್ಟ್ ಆಗಿ ಪ್ಲೇ ಮಾಡ್ತಿದ್ದ ಆ ಹೆಚ್ಚಿಲ್ಲ ಒಂದು ಸ್ವಲ್ಪ ಹಿಂದಿನ ದಿನಗಳು. ಅಂಡ್ ರೈಟ್ ನಾವು ಒಂದು ಸಿನಿಮಾದಲ್ಲಿ ಲೀಡ್ ಆಗೋದು ಅದೊಂದು ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ಅಗೈನ್ ಈ ಆಕ್ಚುಲಿ ಈ ಎಕ್ಸೈಟ್ಮೆಂಟ್ ಅಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೀನಿ. ಥ್ಯಾಂಕ್ ಯು. ಅಕ್ಷಯ್ ಕಾರ್ಕಳ ಮತ್ತು ರಾಮ್ ಅವರು ಮೂಲತಃ ರಂಗಭೂಮಿಯಲ್ಲೂ ಕೂಡ ಅಭಿನಯಿಸಿದ್ದಾರೆ, ರಂಗಭೂಮಿ ಕಲಾವಿದರು ಕೂಡ. ಇದೀಗ ನಮ್ಮ ನಾಯಕಿ ನಟಿ ಶ್ರುತಿ ಚಂದ್ರಶೇಖರ್ ಅವ್ರು ಮಾತಾಡಬೇಕು. ಶ್ರುತಿ ಅವರ 2ನೇ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಚಂದ್ರಶೇಖರ್ ಅಂತ. ನಾನು ಪ್ರತ್ಯೇಕ ಸಿನಿಮಾದಲ್ಲಿ ಪ್ರಿಯಾ ಅನ್ನುವಂತ ಕ್ಯಾರೆಕ್ಟರ್ ಮಾಡಿದ್ದೇನೆ. ಪ್ರಿಯಾ ಅನ್ನುವಂತ ಕ್ಯಾರೆಕ್ಟರ್ ಆಯುಷ್ನ ಜೊತೆ ಟ್ರಾವೆಲ್ ಮಾಡುವಂತದ್ದು, ಫ್ರಮ್ ದ ಫಸ್ಟ್ ಟು ಕ್ಲೈಮ್ಯಾಕ್ಸ್ ಲಾಸ್ಟ್ ತನಕನು. ಕರಾವಳಿಯಲ್ಲಿ ಹೆಚ್ಚಾಗಿ ತುಂಬಾ ಕಲಾವಿದರಿದ್ದಾರೆ. ಅವರನ್ನ ಕನ್ನಡ ಸಿನಿಮಾಗಳಲ್ಲಿ ಜಾಸ್ತಿ ಕಾಮಿಡಿ ಅನ್ನೋ ಆ ಜಾನರ್ಗೆ ಸೆಟ್ ಮಾಡಿರ್ತಾರೆ ನಾನ್ ಕಂಡಂತ ಇದಕ್ಕೆ. ಬಟ್ ಅವರು ಎಲ್ಲಾ ತರದ ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡುವಷ್ಟು ಕೆಪೇಬಲ್ ಆಗಿರ್ತಾರೆ. ಅದನ್ನ ನಾವು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದೇವೆ. ಇದನ್ನ ಬಿಟ್ಟು ಬೇರೆಲ್ಲ ಪಾಯಿಂಟ್ಸ್ ಎಲ್ಲ ಹೇಳಿಬಿಟ್ಟಿದ್ದಾರೆ. ಇದರಲ್ಲಿ ನಾನು ಪ್ರಿಯಾ ಅನ್ನುವಂತ ಕ್ಯಾರೆಕ್ಟರ್ ಅಂದ್ರೆ ಸ್ವಲ್ಪ ನಟಿಯಾಗಿ ಇರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಇದು ನನ್ನ 2ನೇ ಪ್ರಾಜೆಕ್ಟ್ ಆಗಿರ್ಬೋದು, ಬಟ್ ಇದರಲ್ಲಿರುವಂತ ಕ್ಯಾರೆಕ್ಟರ್ ನನಗೆ ತುಂಬಾನೇ ಫೇವ್ರೇಟ್. ಸ್ವಲ್ಪ ಸ್ಪೆಷಲ್ ಆಗಿದೆ ನನಗೆ. ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೀಮ್ ಅಂಡ್ ಎವ್ರಿವನ್. ನಾನು ಮುಂಚೆ ಅಂದ್ರೆ ನಾನು ಹೇಳಿದೆ 2 ಫಿಲಂ ಮಾಡಿದ್ದೇನೆ ಅಂತ. ಮುಂಚೆ ಮಾಡಿರುವಂತ ಸಿನಿಮಾದಲ್ಲಿ ಇರುವಂತ ನನ್ನ ಕ್ಯಾರೆಕ್ಟರ್ ಇದಕ್ಕೂ ನಾನು ಹೇಳಿದೆ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ವಿಭಿನ್ನವಾಗಿದೆ, ಅದಕ್ಕೆ ಸ್ವಲ್ಪ ಸ್ಪೆಷಲ್. ಥ್ಯಾಂಕ್ ಯು. ಸಾರಿ ಈ ಸಿನಿಮಾಗೆ ದುಡ್ದಂತ ನಾವೇನ್ ಟೀಮ್ ವರ್ಕ್ ಮಾಡ್ತಿದ್ವಿ. ಇವಾಗ ಒಂದು ಸಿನಿಮಾದಲ್ಲಿ ನನ್ ಪೋರ್ಷನ್ ಶೂಟ್ ಇರ್ಬೇಕಾದ್ರೆ ಇವರು ಐ ಮೀನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಿದ್ರು. ಅಂಡ್ ಇವ್ರ ಪೋರ್ಷನ್ ಶೂಟ್ ಇರ್ಬೇಕಾದ್ರೆ ನಾ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಶೂಟ್ ಮಾಡೋದು. ಅಂಡ್ ನನ್ನ ಟೀಮ್ ಬಂದಿದೆ ಇಲ್ಲಿ, ಕೀರ್ತೇಶ್ ಆಗ್ಲಿ, ಯೋಗೇಶ್ ಆಗ್ಲಿ, ಕೌಶಿಕ್ ಆಗ್ಲಿ, ನಮ್ಮ ಭರತ್ ಆಗ್ಲಿ, ಇಲ್ಲಿ ಸುಭೋಷ್ ಇದ್ದಾರೆ, ಐ ಮೀನ್ ನಮ್ಮ ಆಕ್ಟರ್ಗಳು. ಇವರೆಲ್ಲರೂ ಯಾರು ನಾವು ಆರ್ಟಿಸ್ಟ್ ಅಂತ ಬಂದಿರೋದಲ್ಲ, ಎಲ್ಲಾ ವರ್ಕ್ ಎಲ್ಲಾರು ಮಾಡಿರುವಂತ ಸಿನಿಮಾ ಅಂತ ಹೇಳಕ್ ಇಷ್ಟ. ಥ್ಯಾಂಕ್ ಯು. ನಮಸ್ತೆ. ತುಂಬಾ ಸಣ್ಣದಿಂದ ಮೂವಿ ನೋಡ್ಕೊಂಡು ಬರ್ತಿದ್ದೆ. ಕನ್ನಡ ತುಂಬಾ ಇಷ್ಟ. ಮೊದ್ಲಿಗೆ ಮನೆಯಲ್ಲಿ ಚಂದನ ಟಿವಿಯಲ್ಲಿ ಬರ್ತಿತ್ತು ತುಂಬಾ ಮೊದ್ಲಿದಿಂದ. ಸುನಿಲ್ ಕುಮಾರ್ ದೇಸಾಯಿ ಅವ್ರದ್ದು ಮೂವಿ ತುಂಬಾ ನೋಡ್ಕೊಂಡು ಬಂದಿದ್ದೆ. ನಾನು ಪ್ರೊಫೆಷನಲಿ ನಾನು ಕಾಸ್ಟ್ ಅಕೌಂಟೆಂಟ್, ಪ್ರಾಕ್ಟೀಸಿಂಗ್ ಕಾಸ್ಟ್ ಅಕೌಂಟೆಂಟ್. ನಾನು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಕೂಡ, ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಮಾಡ್ತೇನೆ. ತುಂಬಾ ಟೈಮ್ ಇಂದ ಇದೊಂದು ಹೇಳ್ಬೇಕಾದ್ರೆ ಒಂದು 2-3 ವರ್ಷದ ಕತೆ ಹೇಳ್ಬೋದು. ಒಂದು 3 ವರ್ಷದಿಂದ ಒಂದು ಇಂಟ್ರೆಸ್ಟ್ ಇತ್ತು, ಆದ್ರೆ ಹೇಗೆ ಒಳಗೆ ಹೋಗ್ಬೇಕು, ಕಾಂಟ್ಯಾಕ್ಟ್ಸ್ ಹೇಗೆ ಬಿಲ್ಡ್ ಆಗ್ತದೆ ನಮ್ಗೆ ಏನು ಐಡಿಯಾ ಇರ್ಲಿಲ್ಲ. ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಕನ್ನಡ ಮೂವಿ ಇಂಡಸ್ಟ್ರಿಗೆ ಹೋಗ್ಬೇಕು, ಯಾವ್ದಾದ್ರು ಒಂದು ಒಳ್ಳೆ ಮೂವಿ ಪ್ರೊಡ್ಯೂಸ್ ಮಾಡ್ಬೇಕು, ಇನ್ವೆಸ್ಟ್ ಮಾಡ್ಬೇಕು, ಲೈಕ್ ಇನ್ವೆಸ್ಟರ್ ಹೋಗ್ಬೇಕಂತ ಇತ್ತು, ಪ್ರೊಡ್ಯೂಸರ್ ಪ್ಲಾನ್ ಇರ್ಲಿಲ್ಲ. ಸೊ ಈ ತರ ಇರುವಾಗ ನಂದೊಂದು ಪ್ರೊಡಕ್ಷನ್ ಹೌಸ್ ಆಲ್ರೆಡಿ ಮಾಡ್ಕೊಂಡೆ, ವಿಶಿಷ್ಟ ಫಿಲ್ಮ್ಸ್ ಅಂತ ಮಾಡ್ಕೊಂಡೆ, ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಮೀನ್ವೈಲ್ ನನ್ಗೊಂದು ನ್ಯೂ ಕಮರ್ಸ್ ಇದೊಂದು ನಂದು ರೆಫರೆನ್ಸ್ ಇಂದಾಗಿ ನನಗೆ ಕನೆಕ್ಟ್ ಆಯ್ತು, ಈ ಪ್ಲಾನ್ಸ್ ಕನೆಕ್ಟ್ ಆಯ್ತು. ಇವರದ್ದು ಅಪ್ಕಮಿಂಗ್ ಈಗ ಮಾಡುವಂತದ್ದು ಇವತ್ತು ಡೆಬ್ಯೂ ಪ್ರಾಜೆಕ್ಟ್, ಇದ್ರ ಬಗ್ಗೆ ನಂಗೆ ತಿಳಿಸ್ಕೊಟ್ರು. ನಂಗೆ ಇಂಟ್ರೆಸ್ಟ್ ಆಯ್ತು. ನಂಗೆ ಅವರು ತೋರಿಸಿದ್ದು ಶೋರಿಲ್ ಆಗ್ಲಿ, ಇವರು ಮಾಡಿದ್ದು ಇದ್ರ ಮುಂಚಿದ ವರ್ಕ್ ಆಗ್ಲಿ, ಇದ್ರದ್ದು ಸ್ಕ್ರಿಪ್ಟ್ ಆಗ್ಲಿ, ನಂಗೆ ತುಂಬಾ ಇಂಟ್ರೆಸ್ಟ್ ಆಯ್ತು. ಇವರು ಹೇಳಿದಾಗೆ ಕರೆಕ್ಟ್. ಹೌದು, ನಾನು ಯಾರು ಮೇನ್ ಲೀಡ್ ಆಕ್ಟರ್ ಯಾರು ಇದ್ರ ಬಗ್ಗೆ ಕೇಳಿರ್ಲಿಲ್ಲ. ನನ್ಗೆ ಅಂದ್ರೆ ಹೇಳಿದ್ರೆ ಡೆಸ್ಪರೇಟ್ ಆಗಿರ್ಲಿಲ್ಲ, ಹೋಗ್ಲೇಬೇಕು ಇದೇ ಟೈಮ್, ಇವಾಗ ಹೋಗ್ಲಿಲ್ಲ ನೆಕ್ಸ್ಟ್ ನನ್ಗೆ
ಅಪಾರ್ಚುನಿಟಿ ಬರುತ್ತಾ ಇಲ್ವಾ ಅಂತ ನನ್ಗೂ ಅದ್ರ ಬಗ್ಗೆ ನಾನು ಆ ಟೈಮಲ್ಲಿ ಥಿಂಕೆ ಮಾಡ್ಲಿಲ್ಲ. ಸ್ಕ್ರಿಪ್ಟ್ ಒಳ್ಳೆದಿತ್ತು, ಕತೆ ಹೇಳಿದ್ದು ನನಗೆ ನರೇಶನ್ ತುಂಬಾ ಖುಷಿ ಆಯ್ತು. ಒಂದು ಟ್ರೈ ಮಾಡ್ಕೊಳ್ಳೋಣ ಅಂತ ಹೋದೆ. ಇನ್ವೆಸ್ಟ್ ಮಾಡುವಾಗ ಪ್ಲಾನ್ಸ್ ಎಲ್ಲ ಕೇಳಿದೆ, ಯಾವ ತರ ಅಂದ್ರೆ ನಮ್ಗೆ ನಿಜವಾಗಿ ಏನು ಕತೆ ಗೊತ್ತಿಲ್ಲ. ಒಳಗೆ ಹೋದ ನಂತರ ಯಾವ ತರ ಇರ್ತದೆ, ಪ್ರೊಡ್ಯೂಸರ್ ಯಾವ ತರ ಇರ್ಬೇಕಾಗ್ತದೆ ನಂಗೆ ಏನು ಗೊತ್ತಿಲ್ಲ. ಅಂದ್ರೆ ಅಕೌಂಟ್ಸ್ ಗೊತ್ತಿದೆ, ಎಲ್ಲ ಗೊತ್ತಿದೆ, ಆದ್ರೆ ಬಿಸ್ನೆಸ್ ಇದರಲ್ಲಿ ಹೇಗೆ ಬಿಸ್ನೆಸ್ ತೆಗಿಬಹುದು. ಕತೆ ನಂಗೆ ಇಷ್ಟ ಆಯ್ತು, ಯಾಕಂತ ಹೇಳಿ ನಾನು ಮೂವಿ ವಾಚರ್, ನಂಗೆ ತುಂಬಾ ಇಷ್ಟ ಆಗ್ತದೆ ಮೂವಿ ನೋಡುವಾಗ. ಸೊ ಈ ಇದ್ರಲ್ಲಿ ಹೋದೆ. ನ್ಯೂ ಟೀಮ್ ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇವರು ಹೇಳಿದ್ರು ಪ್ರೊಡಕ್ಷನ್ ಬಜೆಟ್ ಈ ತರ ಇರ್ತದೆ, ನಾವೇ ವರ್ಕ್ ಮಾಡ್ಬೇಕಾಗ್ತದೆ. ಇವರು ಹೇಳಿದಾಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಅವರೇ ಡೈರೆಕ್ಟರ್ ಕೂಡ ವರ್ಕ್ ಮಾಡಿದ್ದಾರೆ. ಈ ತರ ಇರುವಾಗ ನಾನು ಒಂದ್ 2-3 ಸಲ ಹೋಗಿದ್ದೆ ಶೂಟಿಂಗ್ ಸೆಟ್ಗೆ. ತುಂಬಾ ಖುಷಿ ಆಗ್ತಿತ್ತು ಇವರು ವರ್ಕ್ ಮಾಡುವ ರೀತಿ. ನಮ್ದು ಸುಮಂತ್ ಅಲ್ವಾರ್ ಬಂದಿದ್ರು ಈ ಮೂವಿಗೆ, ರಮೇಶ್ ಭಟ್, ಅದಾದ ನಂತರ ನವೀನ್ ನಿಪಡಿಲ್ಲ ನಮ್ದು ಮಂಗಳೂರಿನವರೇ, ದೀಪಕ್ ರೈ ಪಾಣಾಜೆ. ಸೊ ಇವರಿಗೆಲ್ಲರಿಗೂ ನಾನು ತುಂಬಾ ಗ್ರೇಟ್ಫುಲ್. ಯಾಕಂತ ಹೇಳಿದ್ರೆ ಈ ಮೂವಿ ಬಗ್ಗೆ ಅವರಿಗೂ ಕೂಡ ಸ್ಕ್ರಿಪ್ಟ್ ಹೇಳುವಾಗ ಯಾವ ತರ ನಾನು ಇದಕ್ಕೆ ಪ್ರೊಡ್ಯೂಸರ್ ಆಗಿ ಬಂದ, ಅವರು ಕೂಡ ಇದು ಮೂವಿಗೆ ಅವ್ರದ್ದು ರೆಮ್ಯುನರೇಷನ್ ಏನ್ ಮಾತು ನೋಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಅವ್ರು ಒಪ್ಕೊಂಡು ಬಂದ್ರು. ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ರು. ನಾನು ಪ್ರತ್ಯರ್ಥ ವಿಷಯದಲ್ಲಿ ಹೇಳ್ಬೇಕಾದ್ರೆ ನನ್ಗೆ ಅರ್ಥ ಆಗುವ ರೀತಿ ನಾನೊಂದು ಹೇಳ್ತೇನೆ. ಒಂದು ರೂಪ ಪ್ರತಿರೂಪ ಅಂತ ಹೇಳ್ಬಹುದು. ಒಂದು ರೂಪ ನನ್ ಕಾಣ್ಬೋದು, ಅದರ ಪ್ರತಿರೂಪ ಬೇರೆ ತರ ಇರ್ತದೆ. ನನ್ಗೆ ಯಾವ ತರ ನಾನು ಹೇಳಿದಾಗೆ ಒಂದು ಮೂವಿ ನೋಡುವಾಗ, ಈಗ ನಾನು ನನ್ನ ಫ್ರೆಂಡ್ ಮೂವಿ ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಒಂದು ಮೂವಿ ನೋಡ್ತಾ ಇರುವಾಗ ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ಒಂದು 50% ಮೂವಿ ನೋಡುವಾಗ ನನ್ಗೆ ಗೊತ್ತಾಗ್ತಾ ಇತ್ತು ಮೂವಿ ಯಾವ ತರ ಕ್ಲೈಮ್ಯಾಕ್ಸ್ ಹೇಳ್ಬೋದು, ಇವಾಗ ನನ್ಗೆ ಯಾವ ತರ ಅರ್ಥ ಆಯ್ತು ಅಂತ ಹೇಳಿ ನನ್ಗೆ ಅರ್ಥ ಆಗ್ತದೆ. ಸೊ ಆಸ್ ಅ ಆಡಿಯನ್ಸ್ ನಾನು ಇದೇ ಪ್ರತ್ಯರ್ಥ ಮೂವಿ ನೋಡುವಾಗ ನನ್ಗೆ ಮೂವಿ ಅರ್ಥ ಆಯ್ತು ಅಂತ ನಾನು ಅನ್ಕೊಳ್ತೇನೆ. ಸ್ಟಾರ್ಟಿಂಗ್ ವಿಷಯ ನಾನು ಅನ್ಎಡಿಟೆಡ್ ಫಾರ್ಮೆಟ್ ಅಲ್ಲಿ ನೋಡುವಾಗ ಕರೆಕ್ಟ್, ಓಕೆ ಇದು ಈ ತರ ಉಂಟು, ನನ್ಗೆ ಅರ್ಥ ಆಯ್ತು ಅಂತ ಹೇಳಿ ಹೋಗ್ತಾ ಹೋಗ್ತಾ ನನ್ಗೆ ಅರ್ಥ ಆದದ್ದು ಬೇರೆನೆ, ಈಗ ಪ್ರತಿ ಅರ್ಥ ಬಂತು, ಇದರದ್ದು ಬೇರೆನೆ ಅರ್ಥ ಬರ್ತಾ ಇರ್ತದೆ. ಆಫ್ಟರ್ ಇದು ಇಂಟರ್ವಲ್ ಆದ ನಂತರ ನನ್ಗೆ ಅರ್ಥ ಆದದ್ದು ಬೇರೆ. ಈಗ ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೂ ತುಂಬಾ ಟ್ವಿಸ್ಟ್. ಹಾಗಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಏನ್ ಅನ್ಕೊಂಡಿದ್ದೆ ಅದೇ ಈಗ ಕ್ಲೈಮ್ಯಾಕ್ಸ್ ಅಲ್ಲಿ ಆಗ್ತಾ ಉಂಟಂತ. ಸೊ ಆ ತರ ನನ್ಗೆ ಫೀಲ್ ಆಯ್ತು. ನಂದು ಒಪಿನಿಯನ್ ಹೇಳಿದ್ದು ನನ್ಗೆ ತುಂಬಾ ಖುಷಿ ಆಯ್ತು. ಇದು ಒಂದು ಥ್ಯಾಂಕ್ಫುಲ್ ಮತ್ತೆ ಗ್ರೇಟ್ಫುಲ್ ಯಾಕೆ ಇಡ್ತೇನೆ ಅಂತ ಹೇಳಿದ್ರೆ, ಈ ಒಂದು ಪ್ರಾಜೆಕ್ಟ್ ಮಾಡಿದ್ದಕ್ಕೆ ಒಂದು ಹಾರ್ಡ್ ವರ್ಕ್ ಎಲ್ರಿದ್ದು. ಅನ್ಲೈಕ್ ಎಲ್ಲ ಮೂವೀಸ್ ಅಲ್ಲಿ ಎಲ್ಲರೂ ಹಾರ್ಡ್ ವರ್ಕ್ ಹಾಕಿ ಮೂವಿ ಮಾಡಿದ್ದು. ಈ ಪ್ರಾಜೆಕ್ಟ್ ಅಲ್ಲಿ ನಾನು ಎಲ್ರಿದ್ದು ಹಾರ್ಡ್ ವರ್ಕ್ ನಾನು ಫೀಲ್ ಮಾಡ್ಕೊಂಡಿದ್ದೇನೆ. ಅದೇ ತರ ಹಾರ್ಡ್ ವರ್ಕ್ ನಾನು ನೋಡಿದ್ದೇನೆ. ಇವಾಗ ಇವತ್ತು ಇಲ್ಲಿ ತನಕ ಬಂದು ಪ್ರೆಸ್ ಕಾನ್ಫರೆನ್ಸ್ ಗೆ ನಾನು ಅಟೆಂಡ್ ಆಗಿದ್ದು, ಇದರಲ್ಲಿ ತುಂಬಾ ಎಫರ್ಟ್ಸ್ ಇದೆ. ಇಷ್ಟ ತನಕ ನಾವು ತುಂಬಾ ಎಲ್ಲ ನೋಡ್ಕೊಂಡು ಬಂದಿದ್ದೇವೆ. ಈಗ ಇಲ್ಲಿ ತನಕ ರೀಚ್ ಆಗ್ಬೇಕಾದ್ರೆ ಇವನ್ 28 ಗೆ ರಿಲೀಸ್ ಅಂತ ಹೇಳುವಾಗ ನಾವು ತುಂಬಾ ಫೀಲ್ ಮಾಡ್ಕೊಂಡಿದ್ದೇವೆ. ಹ್ಯಾಪಿಲಿ ಇವಾಗ ತನಕ ನಾವು ಹಾಗೇನೆ ಅನುಸರಿಸಿಕೊಂಡು ಬಂದಿದ್ದೇವೆ. ಇವಾಗ ಈ ಪ್ರಾಜೆಕ್ಟ್ ಕಥೆ ಇರ್ಲಿ, ಈಗ ರಿಲೀಸ್ ಆಗುವಂತದ್ದಿರ್ಲಿ, ಇದರ ನಂತರದ್ದು ನಮ್ಗೆ ಜನರು ಸಪೋರ್ಟ್. ಇವಾಗಲೇ ನಮ್ದು ಟ್ರೈಲರ್ ಲಾಂಚ್ ಮುಂಚೆ ನಮ್ದು ಒಂದೊಂದು ಬೈಟ್ಸ್ ಬೀಳುವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಬಂದ ಸಪೋರ್ಟ್, ನಾನು ಜನರಿಗೆಲ್ಲ ಚಿರಋಣಿ. ನಮ್ದು ಕೋಸ್ಟಲ್ ಇರ್ಲಿ, ನಮ್ದು ಕರ್ನಾಟಕದ ಎಲ್ಲ ಜನತೆಗೆ ನಾನು ಚಿರಋಣಿ ಇದ್ದೇನೆ. ಒಂದು OTT ವಿಷಯದಲ್ಲಿ ಹೇಳ್ಬೇಕಾದ್ರೆ, ಇವಾಗ ನಮ್ದು ರಿಲೀಸ್ ಆದ ನಂತರ ನನ್ಗೊಂದು ಭರವಸೆ ಇದೆ, ಒಮ್ಮೆ ಹೋಗಿ ಈ ಮೂವಿ ನೋಡಿದವರು ಇನ್ನೊಂದು 4 ಜನರಿಗೆ ಹೇಳಿ, ಮನೆಯಿಂದ ಯಾರಾದ್ರೂ ಮಕ್ಕಳು ನೋಡಿ ಬಂದ್ರೆ ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗ್ತಾರೆ ಇನ್ನೊಮ್ಮೆ ಈ ಮೂವಿ ನೋಡ್ಲಿಕ್ಕೋಸ್ಕರ. ಸೊ ಹಾಗೇನೆ ಇದೇ ತರ ಹೋಗ್ತದೆ. ನನ್ಗೊಂದು ಭರವಸೆ ಇದೆ, ಸ್ವಲ್ಪ ಟೈಮ್ ತನಕ ಇದರಲ್ಲಿ ಮೂವಿ ರಿಲೀಸ್ ಆದ ನಂತರ ಸ್ವಲ್ಪ ದಿನ ಇದೇ ತರ ಮೂವಿಗೆ ಜನರು ಬರ್ತಾರೆ, ಜನಸಾಗರ ಬರ್ತದೆ, ಒಳ್ಳೇದಾಗ್ತದೆ. ಅದರ ನಂತರ ನಮ್ದೊಂದು ಪ್ಲಾನ್ ಇದೆ OTTಗೋಸ್ಕರ ಇದನ್ನು ಕೊಡುವಂತದ್ದು. ತುಂಬಾ ಧನ್ಯವಾದ ನಮ್ದು ಪತ್ರಕರ್ತರ ಸಂಘಕ್ಕೆ ಎಲ್ಲರೂ ಬಂದದಕ್ಕೆ. ಥ್ಯಾಂಕ್ ಯು. ಓಕೆ, ಚಂದ ಮಾತಾಡಿದಂತೆ ಇದ್ರ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸುನಾಥ್ ಗೌತಮ್ ಅವರು ಅನಂತ್ ವರ್ಸಸ್ ನಸ್ರತ್ ಜೊತೆಯಲ್ಲಿ ಸೀರಿಯಲ್ ನ ಟೈಟಲ್ ಟ್ರ್ಯಾಕ್ ಅನ್ನ ಕಂಪೋಸ್ ಕೂಡ ಮಾಡಿದವರು ಇವರೇ. ಸೊ ಸಿನಿಮಾದ ಸಂಗೀತದ ಬಗ್ಗೆ ಸರ್ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಮತ್ತೆ ಅರ್ಜುನ್ ಒಂದೇ ಊರಿನವರು, ಮತ್ತೆ ಒಂದು 15 ವರ್ಷದಿಂದ ಪರಿಚಯ. ಅವರ ಟ್ಯಾಲೆಂಟ್ ಬಗ್ಗೆ ನಂಗೆ ಮೊದಲೇ ಗೊತ್ತಿತ್ತು. ಯಾಕಂದ್ರೆ ಶಾರ್ಟ್ ಫಿಲ್ಮ್ ಅವ್ರು ಯಾವಾಗ ಮಾಡ್ತಾ ಇದ್ರು ಅವಾಗಿಂದಲೂ ನಾನು ಅವರ ವರ್ಕ್ ನೋಡ್ಕೊಂಡ್ ಬಂದಿದ್ದೀನಿ. ಈ ಸಿನಿಮಾದ ವಿಷಯಕ್ಕೆ ಬಂದ್ರೆ, ನನ್ನ ಸ್ನೇಹಿತ ಕೂಡ ತುಂಬಾ ಒಳ್ಳೆ ಸ್ನೇಹಿತ. ಅವ್ರು ಫಸ್ಟ್ ನನ್ಗೆ ಕತೆ ಹೇಳಿರ್ಲಿಲ್ಲ, ಹೀಗೆ ವಿಷಯ ಇದೆ, ಸಿನಿಮಾ ಇದೆ, ಈ ತರ ಪ್ಲೇಸ್ಮೆಂಟ್ ಇದೆ, ಸಾಂಗ್ ಮಾಡಿ ಅಂತ. ಹಾಗೆ ನಾನು ಸಾಂಗ್ ಮಾಡಿ ಕೊಟ್ಟೆ. ಅಂಡ್ ಇವತ್ತು ರಿಲೀಸ್ ಆಗಿದೆ. ವಾಸುಕಿ ವೈಭವ್ ಅವರು ಒಂದು ಕಾಲೇಜ್ ಸಾಂಗ್ ಹಾಡಿದ್ದಾರೆ, ಮತ್ತೆ ರಜತ್ ಹೆಗ್ಡೆ ಅವರು ಒಂದು ಸಾಂಗ್ ಹಾಡಿದ್ದಾರೆ. ಎಲ್ರಿಗೂ ಇಷ್ಟ ಆಗ್ತಿದೆ. ಸೊ ಅದನ್ನ ಅವ್ರು ಶೂಟಿಂಗ್ ಮಾಡಿ ಬಂದ್ಮೇಲೆ, ಎಲ್ಲ ಎಡಿಟ್ ಎಲ್ಲ ಆದ್ಮೇಲೆ, ನಾನು ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಅಂತ ಸಿನಿಮಾ ನೋಡ್ಬೇಕಾದ್ರೆ ನಂಗೆ ಫ್ರೆಶ್ ಆಗಿ ನಾನು ಆ ಸಿನಿಮಾ ನೋಡಿರೋದು.
ಆ ಸಿನಿಮಾ ನೋಡ್ಬೇಕಾದ್ರೆ ನನ್ಗೊಂದು ಅಂದ್ರೆ ನಾನು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅದಕ್ಕಿಂತ ಒಂದು ಎಷ್ಟೋ ಲೆವೆಲ್ ಗ್ರೇಟ್ ಆಗಿ ಎಕ್ಸಿಕ್ಯೂಟ್ ಆಗಿದೆ. ಆಮೇಲೆ ತುಂಬಾ ಅದ್ಭುತವಾದ ಕತೆ. ಅಂದ್ರೆ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಇಲ್ಲಿ ಟ್ವಿಸ್ಟ್ ಇರ್ಬೋದು ಹೀಗಿರ್ಬೋದು ಅಂತ, ಅದು ಆಕ್ಚುಲಿ ಇಲ್ಲ. ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ಆಮೇಲೆ ತುಂಬಾ ಅಂದ್ರೆ ಎಲ್ಲ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ. ಅಂದ್ರೆ ಥ್ರಿಲ್ಲರ್ ಜಾನರ್, ಕಾಲೇಜ್ ಇದೆ, ಲವ್ ಸ್ಟೋರಿ ಇದೆ, ಎಲ್ಲಾನು ಇದೆ. ಆಮೇಲೆ ನಿಮ್ಗೆ ತುಂಬಾ ಖುಷಿ ಕೊಡ್ತು ಇಡೀ ಸಿನಿಮಾಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿ ಇಡೀ ಸಿನಿಮಾ ನೋಡಿದಾಗ ಅಮೇಸಿಂಗ್ ಇದೆ. ದಯವಿಟ್ಟು ಎಲ್ಲರೂ 28ಕ್ಕೆ ಹೋಗಿ ಥಿಯೇಟರ್ ಹೋಗಿ ನೋಡಬೇಕು. ಥ್ಯಾಂಕ್ ಯು.